Sony. Beauty. Full range. Oh my god. Weather is so unpredictable here. Oh no. So much of adventure. ಶುಭೋದಯ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ನಿನ್ನೆ ನೈಟು ಸಾರಿ ಗೊತ್ತಾಗಲ್ಲ ನೋಡಿ. ಸೊ ನಿನ್ನೆ ನೈಟು ನೋಡಿ ಇಲ್ಲೇ ನೋಡಿರ್ತೀರಲ್ಲ ಲಾಸ್ಟ್ ವ್ಲಾಗಲ್ಲಿ, ಅದು ತೊಳಿತೀನಿ ಇಲ್ಲಿ ಆಯ್ತು. ನಾವು ಅಲ್ಲಿ ಇಟ್ಬಿಟ್ಟವ್ರೆ. ನಾನ್ ವೆಜ್ ಇಲ್ಲ ತಾನೇ? ಎಲ್ಲ ಪ್ಲೇಟಲ್ಲೆಲ್ಲ ಏನು ವೆಜ್ ತಿಂದಿದ್ದೀರಾ? ನಾನ್ ವೆಜ್ಜೇ ಹೋಗು. ಸೊ ಏನಂತಂದರೆ ನೋಡಿ, ಈ ಟೆಂಟ್ಗಳಲ್ಲಿ ಮಲಗಿದ್ವಿ ನೈಟ್ ಎಲ್ಲ ಫುಲ್ಲು ಗಾಳಿ ಮಳೆ. ಪ್ಲಸ್ ಇದು ಏನಾಗ್ಬಿಟ್ಟಿದೆ ಅಂದರೆ, ಈ ಟೆಂಟ್ನ ನಾನು ಯೂಸೇ ಮಾಡಿಲ್ಲ. ಈ ಮೇಲ್ಗಡೆ ಲೇಯರ್ ಏನಿದೆಯಲ್ಲ ಸ್ವಲ್ಪ ಕ್ರ್ಯಾಕ್ಸ್ ಬಂದ್ಬಿಟ್ಟಿದೆ ಯೂಸ್ ಮಾಡಿದೆ ಅಲ್ಲಲ್ಲಿ. ಪ್ಲಸ್ ಇನ್ನೊಂದು ಏನಂತಂದರೆ, ಗಾಳಿ ಹೊಡೆದು ಇದು ಅಂಟ್ಕೊಂಡು ನೀರು ಸ್ವಲ್ಪ ಒಳಗಡೆ ಲೀಕ್ ಆಗಿರೋ ಥರ ಆಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಇರಲಿ, ತೊಂದರೆ ಇಲ್ಲ, ಆಗುತ್ತೆ, ಹ್ಯಾಪನ್ಸ್ ಎಲ್ಲನೂ. ಇಷ್ಟು ಜ್ವರ ಮಳೆಗೆ ಬಂದಾಗ ನಿಮ್ಮ ಟೆಂಟ್ ನೋಡಿ ನೀರು ಇವರೇನಾದ್ರು ಲೀಡ್ ಮಾಡ್ಕೊತವ್ರೆ. ಇವಾಗ ಹೋಗಿ ಹಾಲು ತರಬೇಕಂತೆ, ಗಾಡಿಗೆ ಹೋಗ್ಬಿಟ್ಟು ಹಾಲು ತಗೊಬರೋಣ. ಮಳೆ ಬರ್ತೈತಲ್ಲೋ. ಮಹಾರಾಷ್ಟ್ರದಲ್ಲಿ ರೈಡು ಹಿಂಗೆ ನೋಡಿ, ಒಂದು ಅಂಗಡಿ ಸಿಕ್ತು ನೋಡಿ, ಹಾಲು ಸಿಕ್ತು. ತುಂಬ ಹಾಲಿದೆ, ಸಿಗಲ್ಲ ಅಂದ್ಕೊಂಡಿದ್ದೀನಿ, ಸಿಕ್ಬಿಟ್ಟು ಓಕೆ. ಇವಾಗ ಸೊ ಟೆಂಟ್ಸ್ನೆಲ್ಲ ತೆಗ್ದಾಯಿತು, ಎಲ್ಲ ತೆಗೆದು ಇವಾಗ ರೆಡಿ ಆಗ್ತಾಯಿದ್ದೀವಿ. ರ್ಯಾಪ್ಲಿಂಗ್ ಹೋಗಬೇಕು. ತಿಂಡಿ ಕೂಡ ರೈಸ್ ಆಗಿದೆ, ಗೊಜ್ಜೇನಾದ್ರು ಹಾಕ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನು. ಸೊ ನೋಡಿ, ಇವಾಗ ಸ್ವಲ್ಪ ಇಲ್ಲಿ ಒಂದೆರಡು ಪ್ಲಾಸ್ಟಿಕ್ಗಳು ಬಿದ್ದಿದೆ, ಅದನ್ನೆಲ್ಲ ತೆಗಿಬೇಕು. ಅದನ್ನೆಲ್ಲ ತೆಗಿತೀವಿ, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಗಲೀಜು ಮಾಡ್ತಿಲ್ಲ. ಇಲ್ಲಿ ಇವ್ರು ಏನು ಊಟ ಮಾಡ್ತಾರೆ ಅಂದರೆ, ಬೆಳಿಗ್ಗೆ ರೋಟಿ ಅಂತೆ, ಮಧ್ಯಾಹ್ನನೂ ರೋಟಿ ಸಬ್ಜಿ, ಅಂದರೆ ಚಪಾತಿ, ಅದಾದಮೇಲೆ ಅದಕ್ಕೆ ಪಲ್ಯ, ಅದಾದಮೇಲೆ ರಾತ್ರಿ ಒನ್ ಟೈಮ್ ಓನ್ಲಿ ರೈಸ್, ಚಾವಲ್ ಏನ ಆ ಥರ ಅಂತ ಕೊಡ್ತಾರೆ, ಊಟ ಕೊಡ್ತಾರೆ. ಕಾನದೈತೆ ಕೊಡ್ತಾರೆ, ಯಾಕೋ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್. आपका नाम? ಗೋವಿಂದ. ಬಾಯ್ ಬೇಟಾ, ಬಾಯ್. 2 ದಿವಸ ನಮಗೆ ಒಳ್ಳೆ ಒಂದು ಹಾಸ್ಪಿಟಾಲಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು ಗೋವಿಂದ ಅವ್ರಿಗೆ. ಬಾಯ್. ಸೊ ಪ್ಲೇಸ್ನ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ, ಸೊ ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ತಿರ್ಗಾ ರ್ಯಾಪ್ಲಿಂಗ್ ಕತೆ ಏನು ಅಂತ ಗೊತ್ತಿಲ್ಲ. ಆರ್ಗನೈಸರ್ ಫೋನ್ ಎತ್ತುತ್ತಾ ಇಲ್ಲ, ಏನೋ ದೇವ್ರಿಗೆ ಗೊತ್ತು ಏನಾಗುತ್ತೆ ಅನ್ನೋದು. ನೋಡೋಣ ಬನ್ನಿ. ಬಾಯ್ಸ್ ಎಲ್ಲ ರೆಡಿನಾ ರ್ಯಾಪ್ಲಿಂಗ್ಗೆ? ಓ ಲೆಟ್ಸ್ ಗೋ. ರೀಚ್ ಆಗಿದ್ದೀವಿ, ನೋಡ್ಬೋದು. ಇವತ್ತು ರ್ಯಾಪ್ಲಿಂಗ್ ಮಾಡೋಕ್ಕೆ ತುಂಬ ಜಾಸ್ತಿ ಜನ ಇದ್ದಾರೆ. 1 2 3 4 5 6 7 8 9 10 ಕಾರ್ ಬಂದಿದೆ. ಜನ ಎಷ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಇವಾಗ ಹೋಗೋಣ, ಸಂಡೇ ಆಗಿರೋದ್ರಿಂದ ಜಾಸ್ತಿ ಜನ ಇದ್ದಾರೆ. ಸೊ ಲೆಟ್ಸ್ ಗೋ. ಇವಾಗ ಮಾಡ್ತಾ ಇರೋದು ನಾವು ಏನಿದೆ, ಇದು ಮಹಾರಾಷ್ಟ್ರದ ಹೈಯೆಸ್ಟ್ ಡೆಪ್ತ್ ಇರ್ತಕ್ಕಂಥ ಒಂದು ರ್ಯಾಪ್ಲಿಂಗ್ ಪಾಯಿಂಟು. 400 ಹೆಚ್ಚು ಕಮ್ಮಿ ಇದೆ ಅಂತ ನೋಡಿದೆ ನಾನು ನಿನ್ನೆ. ರೀಚ್ ಆದ್ವಿ ರ್ಯಾಪ್ಲಿಂಗ್ ಪಾಯಿಂಟ್ ಹತ್ರ, ನೋಡ್ಬೋದು. ಏ ಬೈ ಟೀಮ್ ಲೀಡರ್, ಹಾಂ ಬಿಡಿ ಅಭಿ ಮಜಾ ಹೇಗ ನಾ ಬಿಡೋ ಮಾಡ್ಕೊಳ್ಳಿ. ಬೆಟ್ಟದಂತ ಮನಸ್ಸು ಕರಗಿದು ಬೇಡ ಬಿಡ ನಿಂಗ್ಲು ಹೋಗ್ಲಿ ತರ
ಏನು ಸೇಫ್ಟಿ ಬೇಡ ಅಂತ ಹೇಳ್ಬಿಡು ನೀನು. ಐ ಆಮ್ ಮೋಗ್ಲಿ ಅಂತ ಹೇಳು. ಐ ಆಮ್ ಮೋಗ್ಲಿ ಅಂತ ಹೇಳು. ಈ ವಾಟರ್ ಫ್ಲೋ ನೋಡಿದ್ರೆ ಭಯ ಆಗ್ತಾಯಿದೆ, ಏನು ಹಿಂಗಿದೆ ಡೆಡ್ಲಿ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲಿ ಇಳಿಬೇಕಾದ್ರೆ ಗೊತ್ತಾಗೋದು ಏನು ಅಂತೇಳಿ, ಯಾವ ಥರ ಏನು ಅಂತ. ಬಟ್ ಎಲ್ಲ ಸೇಫ್ಟಿಯಾಗಿ ಹಾಕಿದ್ದಾರೆ, ಹೋಗ್ತಾ ಇದ್ದಾರೆ ಜನಗಳೆಲ್ಲ. ಬಟ್ ಇಲ್ಲಿಂದ ಅಷ್ಟು ಕೆಳಗಡೆ ಇಳಿದು ತಿರ್ಗಾ ಮೇಲೆ ಹತ್ತೋದೇ ದೊಡ್ಡ ಟಾಸ್ಕು. ಏನು ಹೇಳಿ ಅಪ್ಪ. ಯಾರೋ ನೀನಾ? ಧೀರ 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 ಈ ಸುಲ್ತಾನ. ಓಕೆ ಫ್ರೆಂಡ್, ನಂದು ಹಂಗೆ ಕ್ಲಿಪ್ ಕೊಡಿದ್ದೀನಿ. ಓಕೆ ಫ್ರೆಂಡ್, ಆನ್ ಮಾಡಿದ್ದೀನೋ? ಹೂ ಕಣ. ಈಗ ನಾನು ರೆಡಿ ಆಗಿದ್ದೀನಿ. ಹೆಲ್ಮೆಟ್ ಮಾತ್ರ ಹಾಕೊಂಡಿದ್ದೀನಿ. ಹುಡುಗರು ಎಲ್ಲ ನನ್ನನ್ನೇ ಫಸ್ಟ್ ಕಳಿಸ್ತಾ ಇದ್ದಾರೆ, ಯಾಕಂದ್ರೆ ದೊಡ್ಡಣ್ಣ ಅಂತೆ. ಇದಕ್ಕೆ ಮಾತ್ರ ದೊಡ್ಡಣ್ಣ. ಡ್ರೋನ್ ಶಾಟ್ ತೆಗಿಬೇಕಲ್ಲ, ಇಲ್ಲ ಹೋಗ್ಲಾ ನಾನು ಹೇಳೋದು. ಯಾವ ಒಂದು ಡ್ರೋನ್ ಶಾಟ್ ತೆಗೆದು ಇವರು ನಾನು ತೆಗಿಯೋದು. ಹೌದಾ? 700 ರೂಪಾಯಿ. ನಾ ತೆಗೆದ್ರೆ 200 ರೂಪಾಯಿ, 1000 ರೂಪಾಯಿ. ಯಾರು ಹೇಳಿದ್ರು ಅಷ್ಟೇನಾ? ಅವನಿಗೆ ಕೇಳಿದ್ದು 1000 ರೂಪಾಯಿ. ಆಯ್ತು, ಅದಕ್ಕೋಸ್ಕರ ತೆಗಿತಾ ಇಲ್ಲ ಅಷ್ಟೇ ನಾನು. ಓಕೆ ಓಕೆ ಸ್ನೇಹಿತರೆ, ಸೊ ಇವಾಗ ಡ್ರೋನ್ ಶಾಟ್ಗಳು ತೆಗಿಬೇಕು. ಲೆಟ್ಸ್ ಗೋ. ಸೊ ಎಲ್ಲರದು ಡ್ರೋನ್ ಶಾಟ್ಸ್ ತೆಗ್ದು ಲಾಸ್ಟಲ್ಲಿ ನಾನು ಹೋಗ್ತಿದ್ದೀನಿ. ಯಾರೂ ಇಲ್ಲ ಇಲ್ಲಿ, ನಾನು ಒಬ್ಬನೇ ಲಾಸ್ಟಲ್ಲಿ ಇರೋದು. ಸೊ ವೆಯ್ಟಿಂಗು. ಲೆಟ್ಸ್ ಗೋ. ಭಯ ಆಗ್ತದೆ. ಸೊ ಇದಕ್ಕೆ 1500 ರೂಪಾಯಿ. ನಿಮಗೆ ಡ್ರೋನ್ ಶಾಟ್ಸ್ ಬೇಕು ಅಂದರೆ 700 ರೂಪಾಯಿನು. एक जन के लिए ड्रोन शॉट कितने का है? एक जन का ड्रोन शॉट निकालने के लिए कितना है? कितना नहीं, अभी आप निकाल के दोगे तो कितना है? 1000 रुपये ड्रोन शॉट के ಒಬ್ಬರಿಗೆ 1 जन के लिए ना 1000 ಫಾರೆಸ್ಟ್ ಫೀಲಿಂಗ್ ಕೂಡ ಇರುತ್ತೆ. ಅದರಲ್ಲೇ ಅದಾದಮೇಲೆ 900 ರೂಪಾಯಿ ವಾಕಿಂಗ್ ಹೋಗ್ತಾರೆ. ಅದು ಆಕ್ಸಿಜನ್ ಅಂತ ಹೇಳ್ಬಿಟ್ಟು ಎಲ್ಲೇ ಆ್ಯಕ್ಚುಲಿ ಫುಲ್ಲಿತ್ತು ಫ್ಲೋ ಇಲ್ಲಿ. ಅಲ್ಲಿ ಆ ಬಂಡೆಯಿಂದ ಇಲ್ಲಿವರೆಗೂ ಇತ್ತು. ಸೊ ಆದ್ದರಿಂದ ನಿನ್ನೆ ಕ್ಯಾನ್ಸಲ್ ಮಾಡಿದ್ರು. ಅದಕ್ಕೆ ನಾವು ಕೂಡ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಫ್ಲೋ ಕಮ್ಮಿ ಇರೋದ್ರಿಂದ ಇವತ್ತು ಮಾಡಿಸ್ತಾ ಇದ್ದಾರೆ. ಸೊ 2 ಟೀಮ್ ಇದೆ, ಅದೇ ಬೇರೆ ಟೀಮು ಇದೇ ಬೇರೆ ಟೀಮು. ಓಕೆ ಓಕೆ ಬಾಯ್. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ಫೋರಮ್ಸ್ ಅಂತೂ ಉಷ್ಟು ನೋಡಿ, ಎಲ್ಲ ಥರ ಫೋಟೋಸ್ ತಗೊಂಡು ಇವಾಗ ವಾಪಸ್ ಹೋಗ್ತಾಯಿದ್ದೀವಿ. ಹಿಂದ್ಗಡೆ ನೋಡ್ಬೋದು ವಾಟರ್ ಫಾಲ್ಸು ಹೆಂಗಿದೆ ಅಂತೇಳಿ. ಈ ಬ್ಯಾಗ್ನ ಹಾಕ್ಕೊಂಡು ಇಷ್ಟು ವೆಯ್ಟು ಪಪ್ಪ ರ್ಯಾಪ್ಲಿಂಗ್ ಮಾಡೋದು ಕಷ್ಟ. ನೀವ್ಯಾರಾದರೂ ಬಂದರೆ ದಯವಿಟ್ಟು ಈಸಿಯಾಗಿ ಬನ್ನಿ, ಏನು ತರಬೇಡಿ ನಿಮ್ಮ ಜೊತೆ ರ್ಯಾಪ್ಲಿಂಗ್ ಮಾಡೋಕ್ಕೆ. ಇಲ್ಲಾಂದರೆ ಬ್ಯಾಗ್ ವೆಯ್ಟೇ ಜಾಸ್ತಿ ಆಗ್ಬಿಡುತ್ತೆ, ಅದೇ ಪ್ರಾಬ್ಲಮ್ಮು. ಏನು ಹೇಳಿ, ಈ ಥರ ಹೋಗ್ಬೇಕು.
ಫುಲ್ಲು ನೀರಿದೆ ಅಲ್ಲಿ. ಲಾಸ್ಟಿಗೆ ಕೊಡಿ ಬಿಡಿ. ಓಕೆ ಇಲ್ಲಿ ನೋಡಿ ವಾಟರ್ ಕ್ರಾಸಿಂಗು ವಾಟರ್ ಫಾಲ್ಸಲ್ಲಿ ಅಲ್ಲಿಗೆ ಪಾಸ್ ಆಗಬೇಕು ಇವಾಗ. ಹೆವಿ ವಾಟರ್ ಫ್ಲೋ. ಓಕೆ ಹೋಗೋಣ ಬಾಯ್ಸ್. ಇನ್ನೊಂದು ಏನಂದರೆ ಫುಲ್ಲು ಮುಳ್ಳುಗಿಡಗಳು ಹತ್ತಕ್ಕೆ ಇಳಿಯೋಕ್ಕೆ. ಅಮ್ಮ ಇದನ್ನು ಸುಧಾರಿಸ್ಕೊಳ್ಳೋಕೆ ಇವತ್ತೆಲ್ಲ ಬೇಕು ನಮಗೆ, ಇಲ್ಲಾಂದ್ರೆ ಆಗಲ್ಲ. ಇದನ್ನು ಸುಧಾರಿಸ್ಕೊಳ್ಳೋಕೆ ಒಂದು ದಿವಸ ಬೇಕು ಬೈ. ಒಂದ್ಸಲಿ ಕೈ ಕಟ್ಕೊಂಡು ಬಂದ್ವಿ, ಇವತ್ತು ತಿರ್ಗಾ ಇನ್ನೊಂದ್ಸಲಿ ಅಂತೆ. ಸ್ನೇಹಿತರೆ ನೋಡಿ ಈ ಥರ ವಾಟರ್ ಕ್ರಾಸಿಂಗ್ ಅವ್ನು ಬಿಟ್ಟು ಹೋಗ್ಬಿಟ್ಟ, ಇವರು ಬಿಟ್ಟೋಯ್ತವ್ರೆ. ನನ್ನ ಹಿಡ್ಕೊಳ್ರು ನನ್ನ ಬ್ಯಾಗ್ ಎಲ್ಲ ನೇತಾಡ್ತಾ ಇತ್ತು ಗುರು. ಡ್ರೋನ್ ಇದೆ ಗುರು ಬ್ಯಾಗ್ ಒಳಗಡೆ, ಡ್ರೋನ್ ಇದೆ, 3 ಮೊಬೈಲ್ ಇದೆ, ಎಲ್ಲ ಇದೆ. ಏನಾಗಿರುತ್ತೋ ಗೊತ್ತಿಲ್ಲ, ಭಯ ಆಗ್ತಿದೆ ಇವಾಗ. ಏನು ಹೇಳಿದ್ದು ನೋಡೋಕೆ ಮಾತ್ರ ಏನಿಲ್ಲ ಅಂತ ಅನಿಸುತ್ತೆ ನಿಮಗೆ ಗೋಪುರದಲ್ಲಿ, ಬಟ್ ಹೆವಿ ಟೆರರ್ ಆಗಿದೆ ಇದು. ವಾಟರ್ ಕ್ರಾಸಿಂಗ್ ರ್ಯಾಪ್ಲಿಂಗ್ ಮಾಡ್ಕೊಂಡು ಬಂದಮೇಲೆ ಇರೋದೇ ಇನ್ನೊಂದು ಅಡ್ವೆಂಚರು. ರ್ಯಾಪ್ಲಿಂಗ್ ಮಾಡೋದೊಂದು ಅಡ್ವೆಂಚರ್ ಆದರೆ ರ್ಯಾಪ್ಲಿಂಗ್ ಆದಮೇಲೆ ದಡಕ್ಕೆ ಸೇರ್ಕೊಳ್ಳೋದು, ಮೇಲ್ಗಡೆ ಹೋಗೋದಕ್ಕೆ ಇನ್ನೊಂದು ಅಡ್ವೆಂಚರು. ಅಡ್ವೆಂಚರ್ ಮೇಲೆ ಅಡ್ವೆಂಚರು ಹೇಳ್ಬೇಕು ಅಂತಂದರೆ ಯಪ್ಪ. ನಾನು ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ ಹೆಂಗಾಗ್ತೈತೆ ಗೊತ್ತಾ? ಪುಕ 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 ಅಂತ ಇತ್ತು. ಕೆಳಗಡೆ ನೋಡೇ ಇಲ್ಲ ನಾನು. ಮೇಲೆ ಸ್ಟಾರ್ಟಿಂಗ್ ಮೇಲಿಂದ ಇಳಿದಾಗ ಏನು ಅನಿಸ್ಲಿಲ್ಲ. ಇದೆಲ್ಲ ಇದು ಅರ್ಧ ದಿನ ಕಾಲೆಲ್ಲಿ ಬಿಡ್ತೀವಲ್ಲ. ಏನೂ ಇಲ್ಲ. ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮ ಯಪ್ಪ ಒಟ್ಟಿನಲ್ಲಿ ಹೆವಿ ಟೆರರ್ ಗುರು ಇದು. ಈ ರ್ಯಾಪ್ಲಿಂಗು ಅಡ್ವೆಂಚರ್ ಸೀಕರ್ಸ್ಗೆ ಏನು ಮಾಡ್ತಿರೋದು, ನೀವು ಒಂದ್ಸಲ ಆದರೂ ಮಹಾರಾಷ್ಟ್ರ ಏನಾದರೂ ಬಂದರೆ ತ್ರ್ಯಂಬಕೇಶ್ವರ ಹತ್ರ ಏನು ಬೈ ಇದು ವಾಟರ್ ಫಾಲ್ ಹೆಸರು? ಪ್ರೊನೌನ್ಸೇ ಆಗಲ್ಲ ಸರಿಯಾಗಿ ಬೈ. ಏನು ಬೈ ಇದು ವಾಟರ್ ಫಾಲ್ ಹೆಸರು? ಶಿತ್ಗಡ ವಾಟರ್ ಫಾಲ್ಸ್ಗೆ ಬಂದು ನೀವು ರ್ಯಾಪ್ಲಿಂಗ್ ಮಾಡಲೇಬೇಕು. ರಿಯಲ್ ಅಡ್ವೆಂಚರು ಅವಾಗ ಗೊತ್ತಾಗುತ್ತೆ ನಿಮಗೆ. ಲೆನ್ಸ್ ಮೇಲೆ ಫುಲ್ಲು ನೀರು ಗಲೀಜು ಎಲ್ಲ ಕುತ್ಕೊಂಡಿದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕೆಲ್ಲ, ಏಕೆಂತಂದರೆ ಟೆರೈನ್ ಆ ಥರ ಇತ್ತು, ಆದ್ದರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಹೆಂಗೆ ಬಿಸ್ಸದೆ ಗೊತ್ತಾ ನಾನು ಇವಾಗ. ಯಾವುದೋ ಒಂದು ಟೀಮ್ ಹೋಗ್ತಾ ಇದೆ, ಅವ್ರ ಜೊತೆ ಇವಾಗ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಹೆವಿ ಕರೆಂಟ್ ಜಾಸ್ತಿ ಆಗ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ ಗುರು. ತಿರ್ಗಾ 60 ಇದು, 80 ಅಂದರೆ ಹಿಂಗಿರುತ್ತೆ, 90 ಅಂದರೆ ಹಿಂಗೆ, 60 ಡಿಗ್ರಿ ಇನ್ಕ್ಲೈನ್ ಸ್ನೇಹಿತರೆ. ಮತ್ತೆ ವಾಟರ್ ಫಾಲ್ಸ್ ಮಾಡೋದು ಅಷ್ಟೇ ಅಲ್ಲ, ಇದು ಬೇರೆ ಹಿಂಸೆ. ಅಯ್ಯೋ ರ್ಯಾಪ್ಲಿಂಗ್ ಮಾಡೋದು ಅಷ್ಟೇ ಅಲ್ಲ, ಹತ್ತೋದು ಅಲ್ಲಿ ಅಯ್ಯಪ್ಪ. ಈ ಬ್ಯಾಗ್ ಬೇರೆ ಎಣಬಾರ, ಅದರಲ್ಲಿ ನೀರಿದೆ, ಡ್ರೋನ್ ಇದೆ, ಇನ್ಸ್ಟಾ ಇದೆ. ರ್ಯಾಪ್ಲಿಂಗ್ ಮಾಡ್ಬೇಕಾದ್ರೆ ಕೈಗೆ, ಫೋರಾಮ್ಸ್ಗೆ, ಇವಾಗ ಕಾಫ್ಗೆ, ತೈಸ್ಗೆ ಎಕ್ಸಸೈಸು. ನಾವು ಜಿಮ್ಗೆಲ್ಲ ಹೋಗಲ್ಲ, ಯಾಕೆ ಈ ಥರ ಹೋಗ್ತಾ ಇರ್ತೀವಿ, ಅದಕ್ಕೆ ನಾವು ಜಿಮ್ಗೆ ಹೋಗಲ್ಲ. ಕರೆಕ್ಟ್. ಆಫ್ ರೋಡ್ ಮಾಡಿದಾಗ ಮಾಡಿ ಫುಲ್ ಎಕ್ಸಸೈಸು. ಇಲ್ಲಿ ಈ ಥರ ಟ್ರಕ್ಕು. ಭಾಸ್ಕರ್ ಗಾಡಿ ವಾಪಸ್ ಬರ್ತಾಯಿದೆ. ಏನು ಗೊತ್ತಾ, ಎಲ್ಲ ರ್ಯಾಪ್ಲಿಂಗ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹಾಕಿದ್ರು. ಯಾರು ಈ ಥರ ವಾಪಸ್ ಹತ್ತಬೇಕು ಅಂತ ಹಾಕಿರಲಿಲ್ಲ. ಹ್ಞೂ, ಯಾರೂ ಬರೋದೇ ಇಲ್ಲ. ಜ್ಞಾಪಕ ಇಟ್ಕೊಳ್ಳಿ, ನರ್ಕ ಹತ್ಬೇಕಾರೆ. ಓ ಮೈ ಗಾಡ್, ಫೈನಲಿ ಮೇಲೆ ರೀಚ್ ಆದ್ವಿ ನೋಡಿ. ಅಮ್ಮ ಆರಾಮಾಗಿ ಬೇಸಿಗೆ ರೀಚ್ ಆದ್ವಿ ಫೈನಲಿ. ಬ್ಯಾಗ್ ಒಳಗಡೆ ಡ್ರೋನು, ಫೋನ್ ಎಲ್ಲ ಇತ್ತು, ಒಂದು ಡ್ರಾಪು ನೀರೋಗಿಲ್ಲ. ರೈನಾಕ್ಸ್ ಬ್ಯಾಗ್ ಹಾಕಿ ಡಬಲ್ ಪ್ರೊಟೆಕ್ಷನ್, ಟ್ರಿಬಲ್ ಪ್ರೊಟೆಕ್ಷನ್ ಮಾಡಿದೆ, ಆದ್ದರಿಂದ ಎಲ್ಲ ಸೇಫು, ಏನು ತೊಂದರೆ ಇಲ್ಲ. ಓಕೆ, ಬಟ್ಟೆ ಮಾತ್ರ ಚೇಂಜ್ ಮಾಡ್ಕೋಬೇಕಿನ್ನ ಜಾಲಿ. ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ನೋಡಬೇಕು, ಎಲ್ಲಾದರೂ ಊಟ ಮಾಡ್ಕೊಡ್ಬೇಕು, ಹೋಗಬೇಕು. ಎಲ್ಲ ಅಡ್ವೆಂಚರ್ ಇದೆ ಆ್ಯಕ್ಚುಲಿ, ಒನ್ ಹೆಲ್ ಆಫ್ ಅಡ್ವೆಂಚರ್. ಓಕೆ ಓಕೆ, ಲೆಟ್ಸ್ ಗೋ. ರ್ಯಾಪ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಸೊ ನೋಡಿ, ಎಲ್ಲ ಊಟ ಊಟಕ್ಕೆ ತುಂಬ ರಶ್. ಏನಂತಂದರೆ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಊಟ ಸಿಗಲ್ಲ, ಅದು ಪ್ರಾಬ್ಲಮ್ಮು. ಸೊ ಊಟಕ್ಕೆ ವೇಟಿಂಗು. ಊಟ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಒಳ್ಳೆ ಊಟ ಕೊಟ್ಟಿದ್ದಾರೆ. ಚಪಾತಿ, ಆಲೂ ಸಬ್ಜಿ, ಮತ್ತು ಮಟರ್, ಇದು ಏನದು ಕಾಳು ಮಡ್ಕಿ, ಈರುಳ್ಳಿ, ಪಾಪಡು, ಇದು ಸಂಡಿಗೆ ಎಲ್ಲ ಕೊಟ್ಟಿದ್ದಾರೆ. ಟೇಸ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಈ ಜಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಊಟ ಸಿಗಲ್ಲ ನಿಮಗೆ. ಸೂಪರ್. ಓ ಮೈ ಗಾಡ್, ಕರ್ನಾಟಕದಲ್ಲಿ ನೋಡಿದ್ದು ಬಿಸಿಲು, ಇವಾಗಲೇ ನೋಡ್ತಾ ಇರೋದು ಬಿಸಿಲು. ಇಲ್ಲಿ
ಇದು ಯಾವುದೋ ರೀಜನ್ ಬಂದಿದ್ದೀವಿ, ಫುಲ್ಲು ಬಿಸಿಲು ಹೊಡಿತಾ ಇದೆ. ಇವಾಗ ಒಂದು 2 ಅವರ್ ಮುಂಚೆ ಫುಲ್ಲು ಮಳೇಲಿ ಸಾಯ್ತಾ ಇದ್ವಿ, ಆಲ್ರೆಡಿ ಬಿಸಿಲು ಬಂದ್ಬಿಟ್ಟಿದೆ. ಏನು ಹೇಳಿ, ವಾ ಒಳ್ಳೆ ಬಿಸಿಲು. ನಿಲ್ಸಿ ಬೈ, ಬಟ್ಟೆ ಎಲ್ಲ ಒಣಗಿಸ್ಕೊಳ್ಳೋಣ ಸ್ವಲ್ಪ. ಇವಾಗ ನಾವು ಬಾವಲಿ ಡ್ಯಾಮಾ, ಭವಾಲಿ ಡ್ಯಾಮ್ ಹತ್ರ ಇದೀವಿ. ಭವಾಲಿ ಡ್ಯಾಮ್ ಹತ್ರ 2 ವಾಟರ್ ಫಾಲ್ಸ್ ಇದೆ, ಮೋಸ್ಟ್ ಬ್ಯೂಟಿಫುಲ್ ಆಗಿದೆ. ಇವಾಗ ಫಸ್ಟ್ ಒಂದು ಬರುತ್ತೆ, ತೋರಿಸ್ತೀನಿ. ಒಳ್ಳೆ ರೆಸ್ಟ್ ತಗೊಂಡೆ ಕಾರಲ್ಲಿ ನಾನು ಸ್ವಲ್ಪ ಹೊತ್ತು. ಏನು ನಿದ್ದೆ ಬಂತು ನೋಡಿ. ಅಯ್ಯೋ ವಾವ್, ಮಾರ್ವಲೆಸ್, ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ. ಬ್ಯೂಟಿ ಆಗಿದೆ, ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಇಲ್ಲಿ ನೋಡಿ, ಸಖತ್ತಾಗಿದೆ. ಇನ್ನು ಮೇಲೂ ಇನ್ನೊಂದಿದೆ, ಇದ್ರ ಮೇಲೆ ಇನ್ನೊಂದಿದೆ ಆಕ್ಚುಲಿ. ಇದೆರಡು, 3ನೇದು ಇನ್ನೊಂದು ಮೇಲಿದೆ, ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಇದಾದ್ಮೇಲೆ ಇವಾಗ ಇದ್ರ ಹೆಸರು ಗೊತ್ತಿಲ್ಲ ನನಗೆ. ಭವಾಲಿ ವಾಟರ್ ಫಾಲ್ಸ್ ಇದೂನು. ಅಲ್ಲಿ ಇನ್ನೊಂದಿದೆ, ಅದು ತೋರಿಸ್ತೀನಿ ಬನ್ನಿ. ಲೆಟ್ಸ್ಕೊ, ಮುಂದೆ ಹೋಗೋಣ. ಬ್ಯೂಟಿ, 2 ಒಂದೇ ಥರ ಇದೆ. ಒಳ್ಳೆ ಜನ ಜಾಸ್ತಿ ಇದ್ದಾರೆ, ಇಲ್ಲಾಂದಿದ್ರೆ ಸೂಪರ್ ಆಗಿರೋ ಡ್ರೋನ್ ಶಾಟ್ಸ್ ತೆಗ್ದಿದ್ದೀನಿ. ಬಟ್ ವರ್ಟಿಕಲ್ ಯಾವುದೋ ತೆಗ್ದಿಲ್ಲ, ಎಲ್ಲ ಹಾರಿಜಾಂಟಲ್ ಯಾವ್ದು ತೆಗ್ದಿಲ್ಲ, ಎಲ್ಲ ವರ್ಟಿಕಲ್ಲೇ. ಲೆಟ್ಸ್ ಗೋ ಬಾಯ್ಸ್, ಬನ್ನಿ. ಆ್ಯಕ್ಚುಲಿ ಇಲ್ಲಿ ಸುತ್ತ ನೀರು ಡ್ಯಾಮ್ ಇದೆ ಆ್ಯಕ್ಚುಲಿ ಇಲ್ಲಿ, ಓಕೆನಾ. ಆ ಡ್ಯಾಮ್ ಆ ಕಡೆನೂ ಒಂದು ವಾಟರ್ ಫಾಲ್ಸ್ ಇದೆ, ಅದು ನೋಡ್ಕೊಂಡು ಬಂದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಮಧ್ಯಾಹ್ನ ಫುಲ್ಲು ಬಿಸಿಲು ಬಂತು. ಇವಾಗ ನೋಡಿದ್ರೆ ತಿರ್ಗಾ ಆ್ಯಸ್ ಯೂಶುವಲ್. ನೋಡಿ ಸ್ನೇಹಿತರೆ, ಅಲ್ಲಿ ಇನ್ನೊಂದು ವಾಟರ್ ಫಾಲ್ಸ್ ಇದೆ ನೋಡಿ. 2ರಿಂದ 3 ಸ್ಟೆಪ್ಪು ಬೀಳ್ತಾ ಇದೆ ಅಲ್ಲಿ ಆ್ಯಕ್ಚುಲಿ. ನೋಡಿ, ಬ್ಯೂಟಿಫುಲ್ ಆಗಿದೆ. ಇವಾಗ ಕಾಣಿಸ್ತಾ ಇಲ್ಲ, ಸ್ವಲ್ಪ ನಾಯ್ಸ್ ಬರ್ತಾ ಇದೆ ನೋಡಿ. ಅಲ್ಲಿ ಬ್ಯೂಟಿ ಆಗಿದೆ, ಬ್ಯೂಟಿ. ಜನ ಹೆವಿ ಜನ ಇದ್ರು ಅವಾಗಲೇ, ಇವಾಗ್ಲೂ ಅಲ್ಲಿ ಜನ ಇದ್ದಾರೆ ನೋಡ್ಬೋದು. ಬಟ್ ವಾಟರ್ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಮಳೆ ಇರೋದ್ರಿಂದ ಇದೆಲ್ಲ ಉಟ್ಕೊಂಡಿದೆ, ಇಲ್ಲಾಂದ್ರೆ ಮಳೆಗಾಲದಲ್ಲಿ ಇದೆಲ್ಲ ವಾಟರ್ ಫಾಲ್ಸೇ ಇರಲ್ವಂತೆ. ಸೊ ಇಲ್ಲಿ ಒಳಗಡೆ ಹೋಗಿ ಸೇರ್ಕೊಳ್ಳೋಣ ಬನ್ನಿ. ಮಳೆ ಬೀಳ್ತಾನೆ ಇದೆ, ಮಳೆ ಬೀಳ್ತಾನೆ ಇದೆ.